ಹೋಗ್ಲಿ, ನಾನು ನಿನ್ನ ಹೀಗೆ ಹೊತ್ಕೊಂಡು ಹೋಗ್ತೀನಿ. ನಿನ್ ಸ್ವಾಮಿಗೆ ನೀನೇ ನೀರು ಹಾಕು, ಓಕೆನಾ? ಯಾರು ಹರಕೆ ಮಾಡ್ಕೊಂಡ್ ಬಂದಿದಾರೋ ಅವರೇ ಹಾಕ್ಬೇಕು, ನಡ್ಕೊಂಡ್ ಬಂದೇ ಹಾಕ್ಬೇಕು. ಸ್ವಾಮಿ, ನೀನು ಶಿವಯ್ಯ ಸೇರ್ಕೊಂಡು ನಮ್ಮಮ್ಮನ ಸಾಯಿಸ್ತೀರಾ? ಏನು ಶಿವಯ್ಯ ಮನ್ಸಲ್ಲಿ ಏನ್ ಅನ್ಕೊಂತಿದ್ದಾನೋ ನನ್ಗೇನ್ ಗೊತ್ತು? ನಿನ್ನ ಮನಸ್ಸಲ್ಲಿ ನನ್ನನ್ನ ಸಾಯಿಸ್ಬೇಕು ಅನ್ನೋ ದ್ವೇಷ ಇದೆ ಅಂತ ನನಗೆ ಗೊತ್ತು. ಮಹಿಷ್ಮತಿ ಮರೆತು ಹೋಗಿದೆ ದೇವಸೇನ. ಅವನ ಹೆಸರು ಪ್ರಜೆಗಳ ಮಾತಲ್ಲಷ್ಟೇ ಅಲ್ಲ, ನೆನಪಿಂದಾನು ಕೂಡ ಅಳಿಸೋಗಿದೆ. ಆ ಕಣ್ಣನ್ನ ನಾನು ಎಲ್ಲೋ ನೋಡಿದ್ದೀನಿ. ಯುದ್ಧಕ್ಕೆ ಹೋಗುವ ಮೊದಲು ಬಲಿ ಕೊಡದಿದ್ದರೆ ಅಮ್ಮ ಕೋಪಿಸಿಕೊಳ್ಳುತ್ತಾಳೆ. ಅಮ್ಮನ ದಾಹ ತೀರ್ಸೋದಕ್ಕೆ ಮೂಕಜೀವಿ ಪ್ರಾಣ ಯಾಕೆ ಕಿಣಿ? ಕೂತಿದ್ದೀರೋ ನನ್ನ ರಕ್ತ ಸಿದ್ಧವಾಗಿದೆ. ನಮ್ಮ ಆತ್ಮಸ್ಥೈರ್ಯಕ್ಕಿಂತ ಶತ್ರುವಿನ ಬಲ ದೊಡ್ಡದು ಅಂದುಕೊಳ್ಳುವುದು ಮರಣ. ರಣರಂಗದಲ್ಲಿ ಸಾವಿಗಿಂತ ಹೇಡಿತನದಿಂದ ಬದುಕುವುದು ಮರಣ. ನಮ್ಮ ತಾಯಿಯನ್ನು ಅವಮಾನಿಸಿದ ನೀಚ ನಮ್ಮ ಕಣ್ಣೆದುರಿಗೆ ನಿಂತು ನಗ್ತಾ ಇದ್ರೆ ಅವನ ತಲೆ ಕತ್ತರಿಸಿ ಅಮ್ಮನ ಪಾದದ ಕೆಳಗೆ ಹೂತಾಗ್ದೇನೆ ಬೆನ್ನು ತೋರಿಸಿ ಓಡಿ ಹೋಗೋದು ಮರಣ. ನನ್ನ ಮುಟ್ಟೋದು ಬಂದ ಬೆರಳು ಕತ್ತರಿಸಿದೆ. ತಪ್ಪು ಮಾಡದೆ ದೇವಸೇನ. ಹೆಣ್ಣಿನ ಮೇಲೆ ಕೈ ಹಾಕಿದ್ರೆ ಕತ್ತರಿಸ್ಬೇಕಿರೋದು ಕೈಯಲ್ಲ, ತಲೆ.